ಹಲೋ ಫ್ರೆಂಡ್ಸ್, ನಾನು ಇಂದು ಮಾಡ್ತಿರೋದು ಹೀರೆಕಾಯಿ ಪಲ್ಯ. ಮಾಡಲು ಬೇಕಾಗೋ ಸಾಮಗ್ರಿ, ಮಾಡೋ ವಿಧಾನ ನೋಡೋಣ. ಹೀರೆಕಾಯಿನ ತೊಳೆದು ಸಿಪ್ಪೆನೆಲ್ಲ ತೆಗೆದಿಟ್ಕೋಬೇಕು. ಹಾಗೆ ಹೀರೆಕಾಯಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಈ ಥರ ಒಂದು ದೊಡ್ಡ ಗಾತ್ರದ ಈರುಳ್ಳಿನೂ ಕಟ್ ಮಾಡಿಟ್ಕೊಂಡಿರುವೆ. ಬಾಣಲೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಬೇಕು. ಕಾಯ್ದಿದೆ. ಈಗ ಒಂದು 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವಿನ ಹೆಸರು ಹಾಕಿ ಈಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೋಬೇಕು. ಎಣ್ಣೆಯಲ್ಲಿ ಈರುಳ್ಳಿ ಒಂದು 2 ನಿಮಿಷ ಮೊದಲಿಗೆ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ಕೋಬೇಕು. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹೀರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಸಾಧ್ಯವಾದಷ್ಟು ಊಟದಲ್ಲಿ ಬಳಸ್ಕೋಬೇಕು. ಈಗ 1/4 ಸ್ಪೂನ್ನಷ್ಟು ಅರಿಶಿನ, 1/4 ಸ್ಪೂನ್ನಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್, ಹಾಗೆ ಒಂದು ಸಣ್ಣ ಗಾತ್ರದ ಅಂದರೆ ಅಡಿಕೆ ಬೆಟ್ಟದಷ್ಟು ಬೆಲ್ಲ, 1 ಟೇಬಲ್ ಸ್ಪೂನ್ನಷ್ಟು ಹುಣಸೆ ರಸ. ಮೊದಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಈಗ ಒಂದು ದೊಡ್ಡ ಟೇಬಲ್ ಸ್ಪೂನ್ನಷ್ಟು ಗುರೆಳ್ಳು ಪುಡಿ ಅಂದರೆ ಹುಚ್ಚೆಳ್ಳು ಪುಡಿ. ಈ ಗುರೆಳ್ಳನ್ನು ಹುರಿದ್ಬಿಟ್ಟು ಉಪ್ಪು ಹಾಕಿ ಮೊದಲೇ ಪೌಡರ್ ಮಾಡಿಟ್ಕೊಂಡಿರ್ತೇವೆ. ಇದನ್ನು ಬೇಕಾದ ಪಲ್ಯ ಅಂದರೆ ಹೀರೆಕಾಯಿ, ಬದನೆಕಾಯಿ, ಕ್ಯಾಪ್ಸಿಕಮ್ ಹೀಗೆ ಉಪಯೋಗಿಸ್ಬೋದು. ಪೌಡರ್ ಒಂದು 15 ದಿನಕ್ಕಾಗಷ್ಟು ಮಾಡಿಟ್ಕೊಂಡ್ರೂ ನಡೆಯುತ್ತೆ. ಈಗ ಕುದಿಯಲು ಬೇಕಾದಷ್ಟು ನೀರನ್ನು ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ಕುದಿಸ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಕೈಯಾಡಿಸ್ತಾ ಬೇಯಿಸ್ಕೋಬೇಕು. ತುಂಬ ಗಟ್ಟಿಯಾಗಿಯೂ ಬೇಡ, ತುಂಬ ಮಿದುವಾಗಿಯೂ ಬೇಡ, ನೋಡಿಬಿಟ್ಟು ಕುದಿಸ್ಕೋಬೇಕು. ಈಗ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೂ ಇದನ್ನು ರೊಟ್ಟಿ, ಚಪಾತಿ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಬೇಳೆ ನೆನೆಸ್ಬಿಟ್ಟು ಹಾಕಿ ಕೂಡ ಮಾಡ್ಕೋಬೋದು. ಹಾಗೆ ದೊಡ್ಡ ದೊಡ್ಡ ಪೀಸ್ಗಳು ಮಾಡಿ ಹುರಿದ್ಬಿಟ್ಟು ಮಸಾಲೆ ಮಾಡಿಕೊಂಡು ತುಂಬಿಟ್ಟು ಎಣ್ಣೆಗಾಯಿನೂ ಮಾಡ್ಕೋಬೋದು. ಈಗ ನೋಡಿ, ನಮ್ಮ ಉತ್ತರ ಕರ್ನಾಟಕದ ತುಂಬ ಇಷ್ಟವಾದ ಊಟ ಹೀರೆಕಾಯಿ ಪಲ್ಯ, ಪುಟಾಣಿ ಚಟ್ನಿ, ಅಗಸೆ ಚಟ್ನಿ, ಮೆಂತ್ಯ ಸೊಪ್ಪು, ಸೌತೆಕಾಯಿ, ಹಾಗೆ ಜೋಳದ ರೊಟ್ಟಿ. ಆಹಾ, ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಈ ಉತ್ತರ ಕರ್ನಾಟಕದ ಊಟದ ಮುಂದೆ ಯಾವುದೂ ಇಲ್ಲ. ಈ ಹೀರೆಕಾಯಿ ಪಲ್ಯ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.